ನೀರು ಕುಡಿಯಾರ ಯಾರು ಇಲ್ಲ ಬಾ ನಡಿನಿ ಮುಂದೆ ಏನು ಇಲ್ಲ ಕಟ್ಟಿ ಮೇಲೆ ಹತ್ತೀನಿ ಬಡವಟ್ ನಡಿ ಆ ಪೈಪರ್ ಸಾಕು ಅಲ್ಲಿ ಹೋಗ್ಬೇಕನ ಇದ ದೇವಿ ದೇವಿ ಅನ್ನದ ಬೋಗನ್ ಇಲ್ಲೇ ಒಲಿ ಮ್ಯಾಗ ಐತಿ ತೆಗೆದು ಇಟ್ಕೋವ ಕೋಳಿ ಮತ್ತೆ ಇದು ಮಾಡ್ತಾವ ಅನ್ನ ಮಾಡಿಟ್ಟೇನಿ ಏನೇನು ಬೇಕು ನೋಡ್ತೀನಿ ರೀ ಮಧ್ಯಾಹ್ನ ಅಡಿಗೆ ಐತಾ ಅದನ್ನ ಪಲ್ಯ ಕಡಾಕ ಇರ್ಲದ ಬಿದ್ದೈತೆ ಹೌದಾ ಒಂದು ಇಲಿ ಬಿದ್ದೈತೆ ನೋಡಿ ಯಾಕೆ ಇದರಿದ್ದೀರ ಇಲಿ ಒಳಗೆ ಎಲ್ಲ ಸತ್ಯನಾಶ ಮಾಡಕ ನಮ್ಮ ಮಮ್ಮಿ ರಾತ್ರಿ ಪ್ಲೇ ಮಾಡ್ತಾವಂತ ನಾವು ಇವತ್ತು ಹಾಸ್ಪಿಟಲ್ಗೆ ಹೊಂಟೀವಿ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಗೊತ್ತಲ್ರಿ ಫಸ್ಟ್ ರೊಕ್ಕ ತಗೋಬೇಕು ಹಾಗಾಗಿ ಇಲ್ಲಿ ATM ದಾಗ ರೊಕ್ಕ ತಗೊಂಡ್ವಿ ರೊಕ್ಕ ತಗೊಂಡು ಇನ್ನು ನಮ್ದು ಬೈಕ್ ರೈಡ ಶುರು ಆಕೈತೆ ನೋಡ್ರಿ ಬೈಕ್ ತೊಗೊಂಡು ಹೊಂಟೇವಿ ಯಾವ ಊರಿಗೆ ಹೊಂಟೇವಿ ಅಂತ ನಿಮ್ಗೆ ಹೇಳಲ್ಲ ಬಟ್ ಕೆಲವರಿಗೆ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ ನಾನು ಇಲ್ಲಿಂದ ಈಗ ನಾವು ಫಸ್ಟ್ ನಮ್ಗೆ ತುಳಸಿಗಿರಿ ಬರುತ್ತೆ ತುಳಸಿಗಿರಿಯಿಂದ ನೆಕ್ಸ್ಟ್ ನಾವು ತುಳಸಿಗಿರಿ ನಮ್ಮಪ್ಪ ನಮ್ಮ ಮನೆ ದೇವರು ಹಾಗಾಗಿ ನಾವು ನಮ್ಮ ಮನೆ ದೇವರ ಈ ಕಡೆ ಹೋಗ್ಬೇಕಾದ್ರೆ ಯಾವಾಗೋ ಇರಲಿ ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೋಗ್ತೀವಿ ಇವತ್ತಿನ ಲಾಗ್ ನಿಮ್ಗೆ ಖಂಡಿತ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡಿರಿ ಈಗ ತುಳಸಿಗಿರಿ ಬಂತ ಬರೀ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ತೇವೆ ಆಶೀರ್ವಾದ ತಗೊಂಡು ವಿಡಿಯೋ ಗೊತ್ತಲ್ರಿ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ ಶನಿವಾರ ಅದೇ ಹಿಂಗೆ ಏನಾದರೂ ವಿಶೇಷ ದಿನ ಇದ್ದ ಭಾಳ ಗದ್ದಲ ಇರ್ತೈತಿ ಉಳ್ಕಿದ ಟೈಮಲ್ಲಿ ಏನೋ ಹಂಗೆ ಗದ್ದಲ ಇರೋಂಗಿಲ್ಲ ಹೋಗೋದು ಡೈರೆಕ್ಟ್ ದರ್ಶನ ಇರ್ತೈತಿ ದರ್ಶನ ಮಾಡ್ಕೊಂಡು ಬಂದುಬಿಡೋದು ನಾವಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ವಿ ಮುಂಜಾನೆ ನಮ್ಮ ಮನೆಯವ್ರದ್ದು ನೀರು ಹಸೋದಿತ್ತಲ್ಲ ಹಾಗಾಗಿ ಲೇಟ್ ಆಯ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಾವಿಲ್ಲಿ ಬರ್ಬೇಕಾದ್ರೆ 3 ಗಂಟೆ ಆಯ್ತು ಇನ್ನು ವೇಟ್ ಮಾಡ್ಬೇಕಾ ಪಾಳೆ ಬರೋವರೆಗೂ ಇನ್ನು ಪಾಳೆ ಬಂದಿಂದ ತೋರಿಸ್ಕೊಂಡು ಹೋಗೋದು ಮನ್ಯಾಗ ಹೊಲದಾಗ ಕೆಲಸ ಮಾಡಿದ್ರೂ ಬೇಸರ ಆಗಂಗಿಲ್ಲ ಎಲ್ಲಾರ ಒಂದಲ್ಲಿ ಹೋಗಿ ಕುಂತು ವೇಟ್ ಮಾಡೋದು ಅಂತಂದ್ರೆ ದೊಡ್ಡ ಕಾಯಿಲೆನ ಬಂದಂಗೆ ಆಗ್ಬಿಡ್ತೈತೆ ನನಗಂತೂ ನಮ್ಮ ಮನೆಯವ್ರಿಗೆ ಪಾಪ ಅವರು ರಾತ್ರಿ ಪೂರ್ತಿ ನೀರು ಹಚ್ಚಿದ್ರು ಅವ್ರಿಗೆ ನಿದ್ದೆ ಇದ್ದಿರ್ಕಿಲ್ಲ ಮತ್ತು ಹಾಗಾಗಿ ಅವ್ರಿಗೆ ಸಿಕ್ಕಾಪಟ್ಟಿ ಬೇಜಾರು ಆಗತ್ಬಿಟ್ಟಿತ್ತು ಅದ್ರೊಳಗೆ ಬೈಕಲ್ಲಿ ಬಂದಿರೋದಲ್ಲ ಸಿಕ್ಕಾಪಟ್ಟಿ ಬಿಸಿಲು ಇವಾಗ ಮಳೆಗಾಲ ಯಾವುದೋ ಬ್ಯಾಸಿಗೆ ಯಾವುದೋ ಒಂದೂ ಗೊತ್ತಾಗಲ್ತು 3 ಗಂಟೆಗೆ ಬಂದಿದ್ವಿ ಟೈಮಿಗೆ 4 ಗಂಟೆ ಆಯ್ತು 4 ಗಂಟೆ ಆದ್ರೂ ಪಾಳೆನೇ ಬಂದಿರ್ಕಿಲ್ಲ ಪಾಳೆ ಬರೋವರೆಗೂ ವೇಟ್ ಮಾಡಲೇಬೇಕಾ ಯಾಕೆಂದರೆ ಹಾಸ್ಪಿಟಲಲ್ಲ ಹಾಗಾಗಿ ನನಗೂ ಸಿಕ್ಕಾಪಟ್ಟಿ ಬೇಸರ ಆಗತ್ಬಿಟ್ಟಿತ್ತು ಅದ್ರೊಳಗೆ ಒಂದು ಫ್ಯಾನ್ ಹಚ್ಚಿರ್ತಾರಲ್ಲ ಪಾಪ ನಮ್ಮ ಮನೆಯವ್ರಿಗೂ ಫುಲ್ ನಿದ್ದೆ ಬರಾಕತ್ಬಿಟ್ಟಿತ್ತು ರಾತ್ರಿ ಪೂರ್ತಿ ನೀರು ಅವರ ಹಾಸಿರೋದ್ರಿಂದಾಗೆ ಎಲ್ಲಾದರೂ ಹೊರಗೆ ಹೋಗಿ ಬರೋಕ್ಕೂ ಬರೋಂಗಿಲ್ಲ ಅಲ್ಲೇ ಸ್ವಲ್ಪ ಹೋಗಿ ಅಲ್ಲಿ ಅಷ್ಟೊಂದು ಏನೋ ಹಿಂಗೆ ಇದು ಇರಲಿಲ್ಲ ಸ್ವಲ್ಪ ಹೋಗಿ ಲೈಟಾಗಿ ನಾಷ್ಟ ಮಾಡ್ಕೊಂಬಂದಿವಿ ಊಟ ಮಾಡ್ಬೇಕಂದ್ರೆ ಊಟದ್ದು ಏನೋ ಇದು ಇರಲಿಲ್ಲ ಅಲ್ಲೇ ಅಷ್ಟೊಂದು ಹೋಟೆಲ್ ಅದು ಇದು ಮತ್ತು ಆ ಕಡೆ ಈ ಕಡೆ ಎಲ್ಲ ಹೋಗೋದು ಬೇಡ ಅಂಥೇಳಿ ಅಲ್ಲೇ ಏನು ಸಿಗತ್ತಲ್ಲ ನಿಯರಲ್ಲೇ ಹೋಗಿ ಸ್ವಲ್ಪ ನಾಷ್ಟ ಲೈಟಾಗಿ ನಾಷ್ಟ ಮಾಡ್ಕೊಂಡು ಕುಂತಿದ್ವಿ ನಮ್ಮ ಮನೆಯವ್ರನ್ನ ಅದನ್ನೇ ಮಾತಾಡ್ಸಕತ್ತಿದ್ದೆ ಬೇಸರ ಆಗತ್ತೆ ಅಂಥೇಳಿ ಯಾಕಂದರೆ ಕೆಲವೊಂದು ಟೈಮು ನಾವೇನಾದರೂ ಅಂದ್ಕೊಂಡಿದ್ದು ನಾವು ಏನಾದ್ರು ಬಯಸಿದ್ದು ಸಿಗ್ಬೇಕಂತಂದ್ರೆ ನಮ್ಮ ಶಕ್ತಿ ಮೀರಿನ ನಾವು ಕಷ್ಟಪಡಬೇಕಾಗತ್ತೆ ಅಂದಾಗ ನಮ್ಗೆ ಅದು ಪ್ರತಿಫಲ ಅನ್ನೋದು ಸಿಗತ್ತೆ ನೋಡೋಣ ಮತ್ತೊಂದು ಹೊಸ ಪ್ರಯತ್ನ ಬಟ್ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಎಲ್ಲನೂ ನೋಡೋಣ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಪ್ಪ ಮನೆಯಾಗಿದ್ದಾರಲ್ಲ ಅಪ್ಪನ ಮತ್ತು ನನ್ನ ದೇವಿನ ಮನ್ಯಾಗ ಬಿಟ್ಟು ಬಂದಿದ್ವಿ ಅವ್ರಿಗೆ ಬರಬೇಕಾದ್ರೆ ಸ್ವಲ್ಪ ಅನ್ನ ಸಾರಾತಿ ರೊಟ್ಟಿ ಅಂತೂ ಇದ್ದೇ ಇರ್ತಾವೆ ನಮ್ಮ ಮನ್ಯಾಗ ಅನ್ನ ಸಾರಾತಿ ಮಾಡಿಟ್ಟ ಬಂದಿದ್ವಿ ನಾವು ಇಲ್ಲಿ ನಾಷ್ಟ ಮಾಡಿದ್ದೀವಲ್ಲ ಬಟ್ ಪಾಳೆ ಬರೋವರೆಗೂ ವೆಯ್ಟ್ ಮಾಡಬೇಕಾ ಸಖತ್ ಬೇಜಾರು ಆಗತ್ಬಿಟ್ಟಿತ್ತು ಅದೇ ಹೇಳಿದ್ನಿಲ್ಲ ಕುಂತು ಮತ್ತು ಅದರೊಳಗೆ ಬಿಸಿಲಲ್ಲಿ ಹೋಗಿದ್ವಲ್ಲ ಬೈಕ್ ತೊಗೊಂಡು ಫುಲ್ ಟಯರ್ಡ್ ಅಂತ ಅನ್ಸಾಕತ್ತಿತ್ತು ನಾನು ಆಕಾರ ನೋಡಿದ್ರೆ ಗೊತ್ತಾಗ್ಬೋದ ಇವಳೇನಪ್ಪ ಎಲ್ಲಿ ಅವಳು ಹಿಡ್ಕೊಂಬಂದಾರ ಅಂತೇಳಿ ಒಂಚೂರು ಹೊರಗಡೆ ಹೋದಾಗಾರ ಸ್ವಲ್ಪ ನೀಟಾಗಿರ್ಬೇಕಿಲ್ಲ ಅಂತೇಳಿ ನಿಮ್ಗೆ ಅನಿಸ್ಬೋದು ಮತ್ತು ನಾನು ಬೈಕ್ ಅಥವಾ ಕಾರಲ್ಲಿ ಹೋದ್ರೆ ಕಂಪಲ್ಸರಿ ನಾನು ಚಸ್ಮಾ ಹಾಕ್ಕೊಳ್ಳೇಬೇಕಾಕೈತಿ ಇಲ್ಲಾಂದ್ರೆ ಕಣ್ಣಿಂದ ಇನ್ಫೆಕ್ಷನ್ ಆಕೈತೆ ನಂದು ಮತ್ತು ಸರ್ಜರಿನೇ ಹೇಳಿನ 3 ತಿಂಗಳಾಯ್ತು ನಂದು ಆಪ್ರೇಷನ್ ಹೇಳಿ ಬಟ್ ಕಾರಣಾಂತರದಿಂದ ನಾನು ಸರ್ಜರಿ ಮಾಡಿಸ್ಕೊಳಕತ್ತಿಲ್ಲ ನೋಡ್ಬೋದು ಒಂದೀಟ್ ನನ್ನ ಬೈಕ್ ಅಥವಾ ಕಾರಲ್ಲಿ ಹೋದ್ರೆ ಕಣ್ಣೆಲ್ಲ ಫುಲ್ ನೋಡಿ ಹೆಂಗೆ ಕೆಂಪಾಗಿಬಿಡ್ತಾವೆ ಆ ಥರ
ಕಣ್ಣಿನ ಸಮಸ್ಯೆ ನಂಗೆ ಈಗಲ್ಲ, ಒಂದು 7-8 ವರ್ಷದ ಹಿಂದ್ಗಡೆಯಿಂದನೂ ಐತಿ. ಬಟ್ ಗೊತ್ತಿಲ್ಲ, ಸರ್ಜರಿ ಸದ್ಯಕ್ಕೆ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಇಲ್ಲ. ನೋಡೋಣಂತ ವಾಪಸ್ ನಾವು ತೋರಿಸ್ಕೊಂಡು ವಾಪಸ್ ಈಗ ಊರ ಕಡೆ ಪ್ರಯಾಣನ ಶುರು ಮಾಡೇವಿ. ಹಂಗೆ ಅಲ್ಲಿಂದ ಬಂದಾರ ರಾತ್ರಿ ಅಡುಗೆ ತಯಾರಿ ಮಾಡಾಕತ್ತಿದ್ವಿ. ಪತ್ತಿ ಸಾರು ಮಾಡಿದ್ರೆ ಅದಂತೆ ನಮ್ಮೆಲ್ಲರೂ ಇಲ್ಲೇ ಇಷ್ಟರು ಊಟ ಮಾಡ್ತಾರೆ ಅಂತಂದರೆ ಇಷ್ಟಕ್ಕೆ ಅಡುಗೆ ಬೇಕಲ್ಲ, ಹಂಗಾಗಿ ಅಡುಗೆ ಮಾಡಾಕತ್ತೇವೆ ನೋಡ್ರಿ. ತೆಗೆದು ಕೊಡ್ಬೇಕಾ, ಕೊಬ್ಬರಿ ತೆಗೆದು ಕೊಡ್ಬೇಕಾ? ತಗೊಂಬ, ಎಲೆ ಕಾಯಿಲೆ ಐತಿ ಎಷ್ಟು ಹಾಕಿ ಹೆಚ್ಚು ಕಡೆ ಎಷ್ಟು ಪೂರ್ತಿ ನಾನು ಇಲ್ಲೇ ಮಾಡ್ತೀನಿ ಊಟ ನಾನು ಇಲ್ಲೇ ಮಾಡ್ತೀನಿ. ಇಲ್ಲೇ ಮಾಡೋಂತಿ ಏನು ನೋಡಿದೆ? ತತ್ತಿ ನೋಡಿನಿ ಹಿಂಗ ಅಂಡಕರ್ ತಿಂದು ಹೋಗಂಪ. ಹಂಗಾರೆ ಶಾನ್ಯಾರಾಗ್ರಿ, ಉಣ್ರಿ, ತಿನ್ರಿ, ಹೇಳಿದ ಮಾತು ಕೇಳ್ರಿ. ಹಾಕಿಡಪ್ಪ. ಇವೆಟ್ಟು ಬಂದಿಲ್ಲ ಎಲ್ಲಪ್ಪ. ಒಂದು ಹಾಳೆ ಐತಳ ಇಲ್ಲಿ ಐತಳ, ಅವಕ್ಕೆ ಇದನ್ನ ಹಸ್ತಂತರಿ. ಊಟ ಮಾಡೋದಕ್ಕೆ ಹೋಗ್ಬಿಡುವಂತೆ. ಎಗ್ ಸಾಂಬಾರು ಮತ್ತು ಬಿಸಿ ಬಿಸಿ ಚಪಾತಿ, ಅನ್ನ ತಂದೀವ. ಅನ್ನ ನಮ್ಮೆಲ್ಲ ಪಲ್ಯ ಊಟ ಮಾಡಕ್ಕೆ ನೆಲ ಇದು ಮಾಡಕ್ಕೆ ಮುಳ್ದಾವಲ್ಲಿ ಇಲ್ಲಪ್ಪ. ಮತ್ತು ಇಲಾಚಿವು ಅಂದ್ರೆ ಕುಂದ್ರಾಗ ಗಾಂವ್ ಗಾಂವ್ ಅಷ್ಟು ಇದನ್ನು ಮಾಡಿಬಿಡು. ಹೊರಗೆ ಮಕ್ಕೊಳ್ಳ ಅಂದ್ರೆ ನಿಮ್ಮ ದೊಡ್ಡಪ್ಪ ನಾ ಯಾಕಂತತಿ. ಒಂದು ತಟಕ್ಕೆ ಗಾಳಿ ಇಲ್ಲಿ ನೋಡು, ನೋಡ್ರಿ ಎಲ್ಲಿ ಹೆಂಗೆ ಸುಮ್ಮನೆ ನಿಂತವು. ನಿಮ್ಮ ಮಕ್ಕಳನ್ನ ಅಂತಂದ್ರೆ ನಾ ಯಾಕಂತಾನ. ಒಳಗೆ ಜಗ್ಗಿ ಜಳ ಆಕೈತಿಪ್ಪ, ಪ್ಯಾನ್ ಹಚ್ಚಿದ್ರೂ ಜಳನ ಕಡಿಮೆ ಆಗಂಗಿಲ್ಲ. ಸಾಯು ಸಂಕಟ ಆಕೈತಿ. ನಮ್ಮೆಲ್ಲಪ್ಪ ಟೇಸ್ಟ್ ನೋಡಕ್ಕೆ ಸಾರು ಕೊಟ್ರ ಒಲ್ಲೆಂದವ.
ತೊಗೊಂಬರ್ಲಪ್ಪ. ಹ್ಞೂ ಒಂದಾಕಮ್ಮಿ ಫಸ್ಟಿಗೆ ಹಾ ತತ್ತಿ ತಿನ್ನಾಕಂತ ಕುಂತಿ ಮತ್ತ್ಯಾಕ ಒಂದನು ಎಗ್ ಪಾರ್ಟಿ ಎಗ್ ಸಾಂಬಾರು ಚಪಾತಿ ಹ್ಮ್ ಅದನ್ನ ಕೊಡ್ಮಿಟ್ಟಾಗ ಸಾಕು ಊಟಕ್ಕೆ 300 ರೂಪಾಯಿ ನೋಡು. ಕೆಲಸ ಇಲ್ದವ್ರ ತೆಗದ ಏನು ಸಾರು ಹಾಕ್ಲಿ ನಿಂಬೆಹಣ್ಣಿನ ರಸದಾಗ ಹಾಕ್ಲಿಲ್ಲ. ನಿಂಬೆಹಣ್ಣಿನ ರಸ ಏನು ತುಸ ಹಿಂಡ್ಕೊಂಡಿಲ್ಲದನ ಹುಳಿ ಆಕೈತದ. ಹೆಂಗ ಎರಡಾಕ್ಲ ಒಂದಾಕ್ಲ ಒಂದೊಂದು ಹಾಕ ಅವ್ರೇನು ದುಡಿತಾರ ದುಡಿಯಾವ ನಾ ಇಲ್ಲಿ ನನಗೆ ಹಾಕ್ ನಾಕ್. ಇವತ್ತು ಸಂಜೆ ನಾ ದುಡ್ದನ್ ಪೈಪ ಮೋಟ್ರ ಚಾಲು ಮಾಡ ಅಲ್ಲಿ ಒಮ್ಮಗ ಇಲ್ಲಿ ಒಮ್ಮಗ ಎಲ್ಲಾರು ದುಡಿತೀರ ಇರ್ಲಿ ಊಟ ಮಾಡ. ಆಕಿಗೆ ಅಡ್ಡ ಬರಬೇಡ ಅಂತ ಹೇಳ್ತೀನಿ. ಮತ್ತೆ ಅಡ್ಡ ಬರ್ತಾಳ ಆಕಿ. ಮತ್ತೆ ಹಂಗಂದ್ರೆ ಮಮ್ಮಿ ಕುಂದ್ರ ಬಾಲ್ ಬೇಗ ಅಂತ ಹಿಂಗೇನು ಕೊಡಲ್ಪ. ನಂಗೆ ಏನು ಬೇಡ ಸಾರಕ್ಲ ನೆಟ್ ಸಾಕು ನೆಟ್ ಇದಕ್ಕೆ ತುಗ ಒಂದು ಚಂಚಮಿ ಆಟ ಹಾಕಿ ಒಂದು ಚಂಚಮಿ ಬರ್ರಿ ಊಟ ಮಾಡೋಣ್ರಿ. ಟೈಮ್ ಈಗ ಪೋನೆ 6 ಗಂಟೆ ಆಗೈತಿ. ಸೂರ್ಯೋದಯ ಆಗಾಕತೈತಿ. ಎಷ್ಟು ಚಂದ ಕನ್ಸಾಗತೈತಿ ನೋಡ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗತ್ತೀವಿ ಆರಾಮದಿರಿ. ನನ್ನ ಈ ಬ್ಲಾಗ್ ಶುರು ಮಾಡಾಕತ್ತೀನಿ. 5 ಗಂಟೆಗೆ ಇದ್ದೇನೆ. ಈಗ ಒಲಿ ಹೊತ್ಸಕ್ಕಂತ ಬಂದು ನೋಡಿ. ಇವತ್ತು ಹುಬ್ಬಳ್ಳಿಗೆ ದವಾಖಾನಿಗೆ ಹೋಗ್ಬೇಕಾ, ಹಾಗಾಗಿ ಜಲ್ದಿನೇ ಇದ್ದೀವಿ. ಬಸ್ಸಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿವಿ. ನೋಡ್ಬೇಕೇನೇನಾಗತ್ತಾ. ಸುಮ್ಮನೆ ಏನಂತಾರೆ ಕಾರ್ ತೊಗೊಂಡು ಹೋದ್ರೆ ಮೊದಲ ಎಣ್ಣೆಲ್ಲ ತುಟ್ಟಿ ಆಗತೈತಿ. ಅದಕ್ಕೋಸ್ಕರ ಟೈಮ್ ಜಾಸ್ತಿ ಹೋಗ್ತೈತಿ. ಬಸ್ಸಿಗೆ ಹೋದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬಂದ್ರೆ ಆಯ್ತು. ಗಾಳಿನ ಬಿಸಾಕತ್ತೈತಿ. ಅನ್ನ ಮತ್ತು ಸಾರು ಮಾಡಿಟ್ಟು ಹೋಗ್ಬೇಕಂತ ಹೇಳಿ ಅಂದ್ಕೊಂಡೇನಿ. ರೊಟ್ಟಿ ಇದ್ದು ಎಲ್ಲ ಮಾಡೋಕ್ಕಾಗಂಗಿಲ್ಲ. 7 ಗಂಟೆ ಅನ್ಕೊಡ್ತಾನೆ ಬಟ್ಗರ್ಕಿ ಬೆಸ್ಟನಲ್ಲಿ ಇರ್ಬೇಕಂತ ಅಂದ್ಕೊಂಡೇವಿ. ಈಗ 6 ಗಂಟೆ ಆಗೈತಿ. ಇನ್ನೂ ಜಳಕ್ಕಿಲ್ಲ ಏನಿಲ್ಲ. ನೀರು ಕಾಸಾಕಿಟ್ಟೇನಿ. ಅಲ್ಲಿ ಕೊಯ್ಲ್ದಾಗ ನೀರು ಕಾಸಾಕಿಟ್ಟೇನಿ. ಬಾಗ್ಲಾಡ್ ತೊಗೊಳೋದು, ರಂಗೋಲಿ ಇಟ್ಟು ಹಾಕಿ ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಗಾಳಿನ ಬಿಸಾಕತ್ತೈತಿ. ಗಾಳಿನ ಜೋರು ಬಿಸಾಕತ್ತೈತಿ. ಹೊರಗೆ ಅನ್ನಕ್ಕೆ ಇಟ್ಟರೆ ಹಾಕಂತ ಬಂದೇನಿ. ಇವತ್ತಿನ ದಿನ ಪೂರ್ತಿ ಹಿಂಗೆಲ್ಲ ಹೋಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥಂಡಿ ಗಾಳಿ ಅಪ್ಪ ಇಲ್ಲಿ ಹೊರಗೆ ಮಕ್ಕೊಂಡಿದ್ರು. ಥಂಡಿಗೆ ಮತ್ತೆ ಹಿಂಗೆ ಬಂದು ಮುಕ್ಕೊಂಡಾರ. ನಿದ್ದೆ ಆತ ಬರೋಬ್ಬರಿ. ನಮ್ಮ ಮನೆಯವರು ಮೊನ್ನೆ ರಾತ್ರಿ ಪೂರ್ತಿ ನೀರು ಹಾಕಿದ್ರು. ನಿನ್ನೆ ಡೇ ಪೂರ್ತಿ ದವಾಖಾನೆ ಎಲ್ಲ ಕುಂದ್ರೋದಾತ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಮುಂದೆ ಸಿಗ್ತೇನೆ. ಒಳಗೆ ಗ್ಯಾಸಿನ ಮ್ಯಾಗ ಕುಕ್ಕರ್ನಾಗ ತೊಗರಿಬೇಳೆ ಹಾಕ್ತಾನೆ. ಸಾಕು ಬಿಸಿಲು ಹೊಡೆಯಕತ್ತದು. ಹೋಗಿ ಗ್ಯಾಸ್ ಬಂದ್ ಮಾಡ್ಬರ್ತೀನಿ. ನಮ್ಮ ಯಜಮಾನ್ರ ಮೇವು ಕಡ್ಕೊಂಬಂದ್ರೆ ನಮ್ಮ ಗೌರಿ ಗೆದಮ್ಮ ಹಾಂ ಏನು ತೋಡೆ ಮಾಡಿ ಎಲ್ಲದನ್ನ ಅಯ್ಯಪ್ಪ ಮತ್ತು ಸಣ್ಣಗೆ ವರ್ಷ ಇಟ್ಲೆ ಆಗಲೇ ವರ್ಷ
ತಿನ್ನಕ್ ಮಸ್ತ್ ಎಲ್ಲ ಬಿಡು ಸಾಕು ತಿನ್ನ ಕುದತಿಲ್ಲ ನೋಡಿಯಪ್ಪ ಕಳ್ಸಂಡಿ ಉಪ್ಪಾಗೈತಿಲ್ಲ ಸುಡ್ದತ್ ನಿಂದ್ರ ಆಗೈತೆ ಕುದತಿ ಮಸ್ತ್ ಕುದತೆ ಕುದತಿವ ಭಾಳ ಕುದತೆ ಉಪ್ಪು ಕರೆಕ್ಟ್ ಆಗೈತೆ ಇನ್ನೂ ಒಂದಿಟ್ಟು ಮುಂದೆ ಆಗೈತೆ ಅದು ಇರಲಿ ಅಂದ್ರೆ ಕರೆ ಅನ್ನತ್ಲೆ ಸೊಪ್ಪು ಆಕೈತಿಲ್ಲಪ್ಪ ಸ್ವೀಟ್ ಜೊತೆ ತಿನ್ನಕ್ಕ ಗಾವ್ ಆಕೈತಿ ಹಾಕ್ಲಿಪ್ಪ ಇನ್ನತ್ತ ಬೇಡವ ಸಾಕು ಇನ್ನೇನು ತಿನ್ನೋ ಆಸೆನೂ ಇಲ್ಲ ಬಿಡಿ ಇವತ್ತು ತಿನ್ನಕ್ಕೆ ಆಗೋದಿಲ್ಲ ಪರವಾಗಿಲ್ಲ ಐತಿ ಕಡ್ಕೊಂಬಂದ ಒಯ್ಯಪ್ಪ ಬಾಳೆ ಗಿಡ ಮತ್ತು ನಾವು ಬರೋದಿಲ್ಲ ಬರ್ಬೇಕು ಮತ್ತು ಬರ್ಬೇಕು ನೀವು ದವಾಖಾನೆ ಮೊದಲು ಅದನ್ನ ಶುದ್ಧ ಮಾಡ್ಕೊರಿವ ಮೊದಲು ಮತ್ತು ಖರ್ಚು ಜಾಸ್ತಿ ಆಕೈತಿ ನೀವು ಸುಮ್ಮನೆ ಅಡ್ಡಾಡಕ್ಕೂ ಆಗಂಗಿಲ್ಲ ಬೇಡ ಎಲ್ಲ ಶುದ್ಧ ಮಾಡ್ಕೊಂಡು ಅದೊಂದು ಬಾಳೆ ಗಿಡ ಐತಿ ಬಿಡಿ ಹಣ್ಣು ಹಾಕೋ ಬ್ಯಾಸ ಐತಿ ಅನ್ನಕ್ಕೆ ಈಚೆಗಡೆ ಹೊರ ಸಡ್ನ್ಯಾಗ ಹಾಕಿಲ್ಲ ಅಂದ್ರೆ ಎಲ್ಲಾರು ಅದಕ್ಕೆ ಹಾಕು ಹಾಕ್ತೇನೆ ಬಿಡಿ ಎಲ್ಲಾರ ಏನು ಸಾಕಪ್ಪ ಹಾಕಿ ಸಾಕವ ನಾನು ಇದ್ರ ತಳದಾಗ ಬಟ್ಟಿ ತಿನ್ನಕ್ಕೆ ಭಾಷೆ ಅಪ್ಪ ಉಪ್ಪು ತಿನ್ನಂಗಿಲ್ಲ ಇನ್ನೊಟ್ಟು ಉಪ್ಪು ಹಾಕ್ಬೇಕು ಅದಕ್ಕೆ ಉಪ್ಪು ಜಾಸ್ತಿ ತಿಂತೀವಿ ಅದ್ರಾಗ ಹಾಕಿ ಕೊಟ್ಬಿಡು ಸೇರಿ ಅದ ನೋಡಪ್ಪ ಇಲ್ಲ ಹಾಕ್ಬಿಡು ಈ ಕಡೆ ಜಡ್ಸಕ್ಕೆ ಬರ್ತೈತಿ ಕಟಾಕ್ ಕೊಡ್ಲಪ್ಪ ಕೊಡ್ತಾನೆ ಅಂದ್ರೆ ದಾಳಂಬ್ರಿ ಹಾಕಿದ್ನ ಹಾಂ ಅದಕ್ಕಲ್ಲ ಅವ್ನು ತೊಗೊಂಡನಂತಾಳೆಪ್ಪ ಕೊಡ್ತಾನೆ ಅಂದ್ರೆ ನೀರು ತುಂಬ್ಕೊಂಡೇನು ಡಬ್ಬಿ ಅಂತ ಪಾರ್ಸಲ್ ಐತಿ ಪಾರ್ಸಲ್ ತೊಂಬ ಅಲ್ಲಿ ನಿಮ್ಮ ಮಮ್ಮಿ ಹೆಸರು ಸೈ ನಾನು ಮಾಡೋದನ ಮಾಡ ನಿಮ್ಮ ಹೆಸರು ಸೈ ಮಾಡ್ದಂಗೆ ಎಂತ ಸೈ ಮಾಡಿ ನಿಮ್ಮ ಹೆಸರು ಬಂದಿದೆ ಅದ್ರ ಪಾರ್ಸಲ್ ಅಲ್ಲಿ ಹೋಗಿ ಹೆಂಗೆ ಹೋಗ್ಯಪ್ಪ ನೀ ಫೋನ್ ಹಚ್ಚಕ್ಕೆ ಈಗ ಬರಾಕತ್ತೇನಂತ ಚಾಲು ಮಾಡ್ತಾಳ ಹಾಂ ಫೋನ್ ಹಚ್ಚಲ್ಲಿ ಗಾಡಿ ತೊಗೊಂಬರ್ತಾರನ ಹಾಂ ಅದ್ರಾಗ ಇಡ್ಬೇಕಲ್ಲ ಬುಡ್ಡಿ ಹಾಕಿದ್ರ ಒಳಗ ಬ್ಯಾರೆ ಕಿಶದಾಗ ಇಟ್ಟಿ ನೋಡ ನೀವು ಹೋಗೋ ಮುಂದೆ ನೋಡ್ಕೊಂತ ಹೋಗಪ್ಪ ಕಲ್ ತಗೊಂಡ್ ಜಲ್ದಿನ ತಗೊಂಬಿ ನೋಡಿರ್ತೇವೆ ಮದುವೆ ಟೈಮಲ್ಲಿ ಕೊಟ್ಟಿರೋ ಇವೆಲ್ಲ ಮಮ್ಮಿ ಆಗ ಕರೆಂಟ್ ಹೋಗಿದ್ದಿಲ್ಲ ಒಂದ್ ಅರ್ಧ ತಾಸು ಹೋಗಿದ್ದಿಲ್ಲ ಕರೆನು ಚಳ ಮಾಡ್ಕೊಂಬಂದ್ರಿ ಅದ್ರ ನಂತರ ಇಲ್ಲ ಮತ್ತ ಚಲೋ ಮಾಡ್ಕೊಂಡ್ಬಂದಿರ ಅದ್ರ ನಂತರ ಬಿಚ್ಚಲಿಲ್ಲ ಅಂದ್ರೆ ಹಂಗೆ ಅಂತಿದ್ವಿ ಗತಿ ಇಲ್ಲಿ ಯಾರೂ ಇದ್ದಂಗಿಲ್ಲ ಅಲ್ಲಿ ಊರ್ಲಿ ಇರ್ಬೋದಲ್ಲ ಒಮ್ಮೆ ಸೋಮನಿದ್ರಿ ಅಲ್ಲಿಗೆಲ್ಲ ಹೋಗಿದ್ವಿ ಮೋಟ್ರ್ ಬಂದಾಗೈತಿ ಇಲ್ಲ ತಡಪ್ಪ ಕರೆಂಟ್ ಹೋಗಿ ಬಂದಾವ ನಾವು ಅಲ್ಲೇ ತುಳಸಿಗೇರಿಗೆ ಹೋಗ್ಬೇಕಾದ್ರೆ ಹಣ್ಣು ತೊಗೊಂಬರ್ತೀವಲ್ಲ ಏನು ಮಾಡ್ತಾರಂದ್ರೆ ಮ್ಯಾಗ ಚಲೋ ಇಟ್ಟಿರ್ತಾರೆ ಕೆಳಗೆಲ್ಲ ಇಂಥವು ಇಟ್ಬಿಟ್ಟಿರ್ತಾರೆ ಈಗ ನೋಡಿ ನಮ್ಮ ದೇವಿ ತಿನ್ನಾಕತ್ತಾಳ ಆಕೆ ಅವನು ಓಪನ್ ಮಾಡ್ತಾವ ಹೊಡಿತಾಳ ಅವ್ನು ಇಷ್ಟು ಉಳ್ಕ ನಿನ್ನೆ ಹಂಗೆ ಅದಾವ ನಿನ್ನೆ ಒಂದು
ಎಷ್ಟು ಅಂದ್ರೆ ಒಂದು 12 ಹಣ್ಣು ಹಿಂಗೆ ಬಂದು ಅಂದ್ರೆ ನಾವು ರೊಕ್ಕ ಕೊಟ್ಟು ಮತ್ತು ಇನ್ನು ತೊಗೊಂಬಂದನು ವೇಸ್ಟ್ ನೋಡಿ. ನಾವು ಪ್ರತಿ ಸಲನೂ ಹೇಳ್ತೀವಿ ನಾವು ತಿನ್ನಾಕಂತ ಒಯ್ತೀವಿ, ನೀವೇನೋ 10 ರೂಪಾಯಿ ಜಾಸ್ತಿ ತಗೋರಿ. ಹುಳ ಹೆಂಗೆ ಬುಚ್ಚು ಅಂತ ಅಂದ್ರೆ ಈ ಕುರೊಳಗೆ. ಹಣ್ಣು ತಿನ್ಬಾ ತಗೋ ಬಾ. ಹಣ್ಣು ತಿನ್ಬಾ ಹಣ್ಣು ಚಿಕ್ಕೋಣ ಬಾ ಇಲ್ಲ ಒಂದು 4 ಹಣ್ಣು ಕೊಡ್ತೀನಿ. ನಮ್ಮ ಮನೆಯವ್ರು ತೊಗೊಳೋದು ಬೇಡ ಅಂತಾರೆ. ನಾ ಇರ್ಲಿ ಆ ಬ್ಯಾಸ್ಗೆ ಟೈಮ್ನಲ್ಲಿ ಹಣ್ಣು ತಿನ್ಬೇಕಂತ ತೊಗೋತೀವಿ. ಈ ನಮ್ಮನೆ ಆಗ್ಯಾವ ನೋಡ್ರಿ. ಇದೊಂದು ಹೊಡಿತೇನೆ ಈಗ. ಚಲೋ ಅದ್ರಾಗಿಲ್ಲ? ಐತೆ, ಚಲೋ ಐತೆ. ಐತೆ. ಇಲ್ಲ ತಿನ್. ಬಾ ದೊಡ್ಡಪ್ಪ ಮಸ್ತ್ ಸಿಗೋದಿಲ್ಲ ಹಣ್ಣು ಕುಲ ಅದು ಕುಲ್ಲ ಅದು ಹುಳಿ ಇಟ್ವ ಇದೆ ಕೊಡಪ್ಪ. ಥ್ಯಾಂಕ್ ಯು. ಎಳ್ನೀರು ಕುಡಿಯಾಕತ್ತಾರ ನೋಡ್ರಿ ಇಷ್ಟರು. ನಾನು ಕುಡಿಯಾಕತ್ತೇನೆ ಅದ್ರ ಕೂಡ. ಏನು ಮಾಡಾಕತ್ತಾರ ನೋಡ್ರಿ. ನಾನು ಊಟ ಮಾಡಾಕತ್ತೇನೆ. ಅಡುಗೆ ಏನು ಭಾಳ ಮಾಡಿಲ್ಲ. ದಾಳಂಬ್ರಿ ಮೊಸರನ್ನ ಮಾಡಾಕ ದಾಳಂಬ್ರಿ ಉದರ್ಸಿ ಇಡೋದು ನಮ್ಮ ದೇವಿ. ಅವು ಕಾಯಿ ತೊಗೊಂಬಂದೆ ಭಾಳ ದಿನ ಆತ. ಎಲ್ಲಿ ಕುಂತೇವೆ ನೋಡ್ರಿ ನಾವು. ಇದು ಸಾರು, ಇದು ಪಾಯಸ, ಇದು ರೈಸ್, ಇದು ಮೊಸರು, ಪುಟಾಣಿ ಚಟ್ನಿ ತುಪ್ಪ ಚಪಾತಿ. ಇಷ್ಟು ಮಸ್ತ್ ರುಚಿ ಆಕೈತ್ರಿ ಇದು. ಬಾಯಿ ಜೋಳು ನೀರು ಬರ್ತಾನೆ ನಿಮ್ಗೆ ನೆನೆಸ್ಕೊಂಡ್ರೆ. ನಾನು ಇವು ಪಾನ ಯಾಕೆ ಇಟ್ಕೊಂತೀವಿ? ಪಾನ ಯಾಕೆ ಇಟ್ಕೊಂತೀವಿ ಹೇಳ್ರಿ. ನಿಂಬೆಕಾಯಿ ಉಪ್ಪಿನಕಾಯಿ ಮನ್ಯಾಗ ಮಾಡಿದ್ದು, ಕವಳಿಕಾಯಿ ಉಪ್ಪಿನಕಾಯಿ ಹಾಕ್ಬೇಕು ಮಾಡಿ ಇಟ್ಟೇವಿ. ನಮ್ಮ ಯಜಮಾನ್ರು ಸ್ವರ್ಗ ತಿನ್ನಾಕತ್ತಾರು. ಸಾರು ಚಪಾತಿ ಒಬ್ಬೊಬ್ರದ್ದು ಒಂಥರ ಟೇಸ್ಟ್ ನೋಡ್ರಿ ನಮ್ದು. ಬರ್ರಿ ನೀವು ಊಟ ಮಾಡಕ್ಕೆ.